ಸರ್ ಈಗ ಗಲಾಟೆಗೆ ಬಂದ್ಬಿಟ್ಟು ಅಲ್ಲಿ ಒಂದು ಇನ್ಫೆಂಟ್ ರೋಡ್ ಅಲ್ಲಿ ಒಂದು ಶೆಡ್, ಒಂದು ಬಿಲ್ಡಿಂಗ್ ಕಟ್ತಾ ಇದ್ರು. ಆ ಬಿಲ್ಡಿಂಗ್ ಕಟ್ಬೇಕಾದ್ರೆ ಅವ್ರು ಒಂದು ಟೆಂಪ್ರವರಿ ಶೆಡ್ ಹಾಕೊಂಡಿದ್ರು. ಆ ಟೆಂಪ್ರವರಿ ಶೆಡ್ ತೆಗಿಸ್ರಿ ಅಂತ ಅವರು ಇವರು ಕುಬೇರ್ ಅವರು ಮತ್ತೆ ನಮ್ಮ ಮೇಯರ್ ಸಾಹೇಬ್ರು ನಮ್ಮ ಇಂಜಿನಿಯರ್ಗೆ ಹೇಳಿದ್ರು, ಯಾರು ಪ್ರಕಾಶ್ ಅಂಡ್ ಅಂಬರೀಶ್ ಅವ್ರಿಗೆ. ಅವ್ರು ಏನ್ ಹೇಳಿದ್ರು, ಇಲ್ಲ ಸರ್ ನೀವು ಬನ್ನಿ ಅಂತ ಹೇಳಿದ್ರು. ಮೊನ್ನೆ ನಾವು ಹೋಗಿದ್ವಿ, ಕುಬೇರ ಸರ್ ಅವರು ಬಂದಿದ್ರು, ನಾವು ಹೋಗಿದ್ವಿ. ಅವ್ರಿಗೆ ಹೇಳಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು, ಒಂದು 2 days ಟೈಮ್ ಕೊಡಿ ಸರ್ ಅಂತಂದು. ಆಯ್ತು ಅಂತಂದು ಹೇಳಿದ್ರೆ ಅವ್ರು ಅವಾಗ ಅವ್ರವ್ರ ನಡುವೆ ವಾಗ್ವಾದ ಆಯ್ತು, ತೆಗಿಸ್ತಾ ಇದ್ವಿ. ನಿನ್ನೆ ನಮ್ದು GB ಮೀಟಿಂಗ್ ಇತ್ತು, GB ಮೀಟಿಂಗ್ ಹೋಗ್ಲಿಲ್ಲ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ವಾರ್ಡ್ ವಿಸಿಟ್ ಅಲ್ಲಿ ಅವ್ರು ಸಿಕ್ಕಾಗ ಕೇಳಿದ್ರು, ಏನ್ ಸರ್ ನೀವು ತೆಗ್ಸಿಲ್ಲಲ್ಲ, ನಾನು ಒಂದು ಇದನ್ನ ಹೇಳಿದ್ದೆ, ತೆಗ್ಸಿಲ್ಲಲ್ಲ, ಕೆಲಸ ಮಾಡಿಲ್ಲ ಸರ್. ನಿನ್ನೆ GB ಮೀಟಿಂಗ್ ಇತ್ತು, ಮೊನ್ನೆ ನೀವು ಹೋಗಿ ಬಂದ್ವಿ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಆಯ್ತು ಸರ್ ನಾಳೆ ನಾಡ್ದ ಹೋಗಿ ತೆಗ್ಸೋಣ. ನಿಮಗೆ ಅವ್ರೇನೋ ಸಂಬಂಧಿಕರು ಇರ್ಬೇಕು, ನಿಮ್ದು ಅವ್ರದ್ದೇನೋ ಪರ್ಸನಲ್ ಇದು ಇರ್ಬೇಕು ಅಂತ ಹೇಳ್ಬಿಟ್ರು. ಇಲ್ಲ ಸರ್ ಆ ತರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಅವ್ರು ಸ್ವಲ್ಪ ಜೋರ ಬಾಯ್ ಮಾಡಿದ್ರು. ಸರ್ ಈ ತರ ಎಲ್ಲ ಬಿಹೇವಿಯರ್ ಮಾಡಿದ್ರೆ ನಮ್ ಕೈಲಿ ಆಗಲ್ಲ ಸರ್, ನೀವು ಏನ್ ಮಾಡ್ತೀರಿ ಇದ್ ಮಾಡ್ರಿ. MLA ಸರ್ ಬಂದ್ರು ಅವಾಗ, ಅವ್ರ ಹತ್ರ ಏನ್ ಮಾತಾಡ್ಬೇಡ್ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅವ್ರು ದೂರ ಇದ್ರು. ನಾನ್ ಮತ್ತೆ ಅದ್ ಮುಗಿಸ್ಕೊಂಡು ವಾಪಸ್ ಬಂದ ಏಕಾಏಕಿ ಅವ್ರಿಗೆ ಏನ್ ಇದಾಯ್ತು, ನನಗೆ ಈ ಮುಖಕ್ಕೆ ಮತ್ತೆ ಎದೆಗೆ ಹೊಡೆದ್ರು. ಏನಿಲ್ಲ ರೀ, ಅವ್ರು ಆ ವಾರ್ಡಿಗೆ ಸಂಬಂಧನೂ ಇಲ್ಲ, ಏನು ಹಳೆ ದ್ವೇಷನೂ ಇಲ್ಲ.